ಇಲ್ಲಿ ನೋಡಿ ಅದಕ್ಕೆ, ಅಲ್ಲಿ ನೋಡಿ, ಇಲ್ಲಿ ನೋಡಿ. ಇದ್ಯಾಕೋ ಅತಿ ಆಯ್ತು, ಎಲ್ಲ ಕಡೆ ಅನ್ಸಿದ್ಯಾ? ಇಲ್ರಲ್ಲಿ ಗೊತ್ತಾಗೋದಾದ್ರೂ ಹೇಗೆ ಅದಕ್ಕೆ? ಜನಕ್ ಗೊತ್ತಾಗೋದು ಬೇಕಾಗಿಲ್ಲ ನನ್ಗೆ. ಮತ್ತದೇ ಬಚ್ಚಿಟ್ಕೊಳ್ಳೋ ಮಾತಾಡ್ಬಿಡಿ ಅದಕ್ಕೆ. ಆಯ್ತು, ನಾನ್ ಹೇಳಿನೆ. ನಿನ್ನಷ್ಟು ಧೈರ್ಯ ನನಗಿಲ್ಲ. ಸಮಾಧಾನನ? ನಾನ್ ಹೇಳಿದ್ದು. ನೀನ್ ಏನಾದ್ರೂ ಹೇಳು, ಮೊದ್ಲು ಇದನ್ನೆಲ್ಲ ತೆಗ್ಸು ಈಶ್ವರಿ. ಇದನ್ನ ನೋಡಿ ಪ್ರದ್ಯುಮ್ನನ್ ಹುಡುಕ್ತಾ ಇರೋರು ಅವನನ್ನ ಕರ್ಕೊಂಡ್ ಹೋದ್ರೆ ಬೇಡ, ಮೊದ್ಲು ತೆಗ್ಸು. ಪ್ಯಾಂಫ್ಲೆಟ್ ನೋಡಿ ಅದಕ್ಕೆ, ಏನಿದೆ? ಪ್ರದ್ಯುಮ್ನ ಫೋಟೋ ಹಾಕ್ಸಿದಿನಾ? ಇಲ್ಲ, ಆದ್ರೆ ನೀವು 27 ವರ್ಷದ ಹಿಂದೆ ಮಗುನ ಮನೆಗ್ ತಂದ್ರಲ್ಲ, ಆ ಮಗುಗೆ ಗಡ್ಡ ಮೀಸೆ ಇತ್ತಾ? ಅಥವಾ 6 ಅಡಿ ಎತ್ತರದ ಮಗುನ್ ಕರ್ಕೊಂಬಂದ್ರ? ಇಲ್ಲ ತಾನೆ? ಈಶ್ವರಿ, ಆದ್ರೂ ಹೇಗ್ ಗೊತ್ತಾಗತ್ತೆ ಯಾರಿಗಾದ್ರೂ ಆ ಮಗುನ ಪ್ರದ್ಯುಮ್ನ ಅಂತ? ನೀವು ಪ್ರದ್ಯುಮ್ನ ಕೈಲೇ ಪಾಂಪ್ಲೆಟ್ ಕೊಟ್ಟು ಎಲ್ರಿಗೂ ಹಂಚಕ್ ಹೇಳಿದ್ರು, ಅವ್ರು ಬಿಟ್ಟು ಹೋಗಿದ್ ಮಗು ಪ್ರದ್ಯುಮ್ನೇ ಯಾರಿಗೂ ಹೇಳಕ್ಕಾಗಲ್ಲ. ಯೋಚನೆ ಮಾಡ್ಬೇಡಿ ಅದಕ್ಕೆ. ನೀವ್ ಅನ್ಕೊಂಡ್ ಹಾಗೆ ಏನೂ ಆಗಲ್ಲ. ಬೇರೆ ಯಾರಾದ್ರೂ ಕೈಯಲ್ಲಿ ಪ್ಯಾಂಪ್ಲೆಟ್ ಇಟ್ಕೊಂಡ್ ಬರ್ತಿದಾರ ಅಂತ ನೋಡಿ. ಏನಿದು ಪುಟಾಣಿ? ಯಾರೋ ಪಾಂಪ್ಲೆಟ್ ಹಾಕಿದಾರ ಆಮ್ರಪಾಲಿ. ಈ ಪದಕ ಹುಡುಕ್ತಿರೋರು ದೇವಸ್ಥಾನ ಹತ್ರ ಬರ್ಬೇಕು ಅಂತ ಬರ್ದಿದ್ದಾರೆ. ಈ ಪದಕದ ಬಗ್ಗೆ ಬೇರೆ ಯಾರು ಗೊತ್ತು? ನಂಗೂ ಅದೇ ಗೊತ್ತಾಗ್ತಿಲ್ಲ. ನನ್ ಬಿಟ್ಟು ಯಾರ ಹತ್ರನಾದ್ರೂ ಇದ್ರ ಬಗ್ಗೆ ಮಾತಾಡಿದ್ಯಾ? ಇಲ್ಲ ಪುಟಾಣಿ, ಯಾರ ಹತ್ರನೂ ಮಾತಾಡಿಲ್ಲ ನಾನು. ನಂಗೆ ನಿಂಗೆ ಬಿಟ್ರೆ ಕಳ್ಳಂಗ್ ಮಾತ್ರ ಗೊತ್ತಿರೋದು. ಕಳ್ಳ ಯಾಕೆ ಈ ಪಾಂಪ್ಲೆಟ್ ಹಾಕ್ತಾನ ಆಮ್ರಪಾಲಿ? ಕದ್ದಿರೋದೇನ ಅವನೇ ಕರ್ತಿ ಯಾಕೆ ಕೊಡ್ತಾನೆ? ಅದೇ ನನ್ಗೂ ಅರ್ಥ ಆಗ್ತಾ ಇಲ್ಲ ಪುಟಾಣಿ. ಇದು ಸೂರ್ಯದೇವ ಆಶೀರ್ವದಿಸಿಕೊಟ್ಟ ಪದಕ. ಇದರ ಇನ್ನರ್ಧ ಭಾಗದ ಸಹಾಯದಿಂದ ರಾಜಕುಮಾರ ಭೂಮಿಯನ್ನು ಪ್ರವೇಶ ಮಾಡಿತ್ತು. ಸೂರ್ಯದೇವ, ಏನಾಯ್ತು? ರಾಜ್ಕುಮಾರ ಏನಾದ್ರೂ ಇದನ್ನ ಮಾಡ್ಸಿದ್ರೆ? ರಾಜ್ಕುಮಾರನ? ಯೋಚನೆ ಮಾಡು ಪುಟಾಣಿ. ಪದಕದ ಒಂದ್ ಭಾಗ ನನ್ನ ಹತ್ರ ಇತ್ತು, ಇನ್ನೊಂದ್ ಭಾಗ ರಾಜ್ಕುಮಾರನ ಹತ್ರ ಇದೆ. ಮರ? ಮರನ? ಯಾವ ಮರ? ಅದೇ ಕಾಡ್ಗೆ ಹೋಗಕ್ಕಿಂತ ಮುಂಚೆ ಆ ಮರದ ಮೇಲೆ ಪದಕದ ಚಿತ್ರ ಬರ್ದಿದ್ಯಲ್ಲ, ಅದನ್ನ ಯಾರೋ ನೋಡಿರ್ಬೇಕು. ಧನ್ಯವಾದ ಸೂರ್ಯದೇವ, ದಾರಿ ತೋರ್ಸ್ಬಿಟ್ಟೆ ನೀ ನಂಗೆ. ಈ ಗಂಧರ್ವಕನ್ನೇ ಕೈ ಬಿಡ್ಲಿಲ್ಲ ನೀನು. ಏನ್ ಮಾಡೋದೀಗ ಆಮ್ರಪಾಲಿ? ರಾಜ್ಕುಮಾರ ದೇವಸ್ಥಾನದ ಹತ್ರ ಕಾಯ್ತಾ ಇರ್ಬೋದು, ನಡಿ ಹೋಗೋಣ. ನಾಳೆ ಉತ್ತರಾಧಿಕರಣ. ಪ್ರದ್ಯುಮ್ನ ಸೋಲೋದನ್ನ ನೋಡಿ ಕಣ್ ತುಂಬ್ಕೋತೀನಿ. ಅಷ್ಟು ಕಾನ್ಫಿಡೆಂಟ್ ಆಗಿದ್ಯಾ? ನಂಬಿಕೆ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಯುಕ್ತಿ. ಪ್ರಪಂಚ ಗೆಲ್ತೀನಿ ಅನ್ನೋ ನಂಬಿಕೆನೆ ಪ್ರಪಂಚನೇ ಗೆಲ್ಲೋ ಹಾಗೆ ಮಾಡೋದು. ಏನೋ ಅಪ್ಪ, ನಿನಗಾಗ್ಬೇಕಂದ್ ಮಾತ್ರಕ್ಕೆ ಬೇರೆಯವರೆಲ್ಲ ಒಪ್ತಾರಾ? ಬೇರೆಯವರು ಅಂದ್ರೆ ಯಾರು? ಮಾಯಿ ಒಬ್ರೆ, ಬೇರೆ ಯಾರ ಮಾತು ಲೆಕ್ಕಕ್ಕಿಲ್ಲ ಈ ಮನೇಲಿ. ಮಾಯಿ ಇದಕ್ಕೆ ಒಪ್ತಾರ? ಮಾಯಿ ಪ್ರದ್ಯುಮ್ನ ತಲೆ ಮೇಲೆ ಇಟ್ಕೊಂಡು ಓಡಾಡ್ತಾರೆ. ಪ್ರದ್ಯುಮ್ನ ಅಂದ್ರೆ ಮಾಯಿಗ್ ಫೇವ್ರೆಟ್. ಪ್ರದ್ಯುಮ್ನನ್ ಬದಲು ನಿನ್ನ ಹೆಸರು ಅಲ್ಲದೆ ಬೇರೆ ಯಾರ ಹೆಸರು ಹೇಳಿದ್ರು ಈಶ್ವರಿ ನಂಬ್ತಿರ್ಲಿಲ್ಲ. ನೀನು ಈ ಮನೆ ಹಿರಿಮಗಳು. ಈಶ್ವರಿನ ನಮ್ಸಕ್ಕೆ ನಿನ್ನ ಹೆಸರೇ ಹೇಳ್ಬೇಕಾಗಿತ್ತು. ನೀನ್ ಗಂಡಾಗ ಹುಟ್ಟಿದ್ರೆ ಈ ಮನೆ, ಆಸ್ತಿ, ಜವಾಬ್ದಾರಿ ಎಲ್ಲ ನಿಂದೆ ಆಗ್ತಿತ್ತು. ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಪ್ರದ್ಯುಮ್ನನ್ಗೆ ಹೋಗ್ಬೇಕಲ್ಲ ಛಾಯ. ಹೆಣ್ಮಕ್ಳಿಗೆ ಕಷ್ಟ ಅವಮಾನ ಮಾತ್ರ ಸುಲಭವಾಗಿ ಸಿಗೋದು ಯುಕ್ತಿ. ಮಿಕ್ಕಿದ್ದನ್ನೆಲ್ಲ ನಾವೇ ಕಿತ್ತಾಡಿ ತಗೋಬೇಕು. ಯಾರು ನನ್ ಜಾಗನ ನನಗ್ ಕೊಡ್ಲಿಲ್ಲ ಅಂದ್ರೆ ನಾನೇ ತಗೋತೀನಿ. ನೀನು ಒಂದೊಂದ್ಸಲ ಸೀರಿಯಸ್ ಆಗ್ಬಿಡ್ತೀಯ ಛಾಯಾ, ಮಮ್ಮನ್ ತರ. ಭಯ ಆಗುತ್ತೆ ನನ್ಗೆ. ಅದಕ್ಕೆ ನೀನು ಬೇರೆಯವ್ರ ಮಾತು ಕೇಳ್ಕೊಂಡಿರೋದು. ಏನ್ ಅನ್ಕೋತಾ ಇದ್ಯಾ ಮನ್ಸಲ್ಲಿ? ಏನಿಲ್ಲ, ನಿನ್ ಹತ್ರ ಒಂದ್ ಕೆಲ್ಸ ಆಗ್ಬೇಕಿತ್ತು. ಏನು? ನನ್ಗೆ ಆಮ್ರಪಾಲಿ ಫೋನ್ ಬೇಕು, ತಗೊಂಡ್ ಬಾ. ತಗೊಂಡ್ ಬಾ ಅಂದ್ ಮಾತ್ರಕ್ಕೆ ತಂದ್ ಬಿಡ್ಬೇಕಾ? ನಾನೇ ನಿನ್ ಸರ್ವೆಂಟಾ? ಪರ್ಫ್ಯೂಮ್ ಬೇಡ್ವಾ ನಿನ್ಗೆ? ಮುಂದೆ ಪ್ರದ್ಯುಮ್ನನ್ ಹತ್ರ ಆಸ್ತಿ ಇಲ್ದೇ ಇದ್ರು ಆರಾಮಾಗಿರೋದ್ ಬೇಡ್ವಾ ನೀನು? ಯಾರ್ ನೋಡ್ಕೋತಾರ ನಿನ್ನ? ಬ್ಲಾಕ್ ಮೇಲಾ? ಕೆಲಸ, ನಿನಗ್ ಕೊಡೋ ಸಂಬಳಕ್ಕೆ ನೀನ್ ಮಾಡ್ಬೇಕಾಗಿರೋ ಕೆಲ್ಸ. ಬಿಟ್ಟಿಯಾಗಿ ಎಲ್ಲೂ ದುಡ್ಡು ಸಿಗಲ್ಲ ಯುಕ್ತಿ. ಇಂಗ್ಲಿಷ್ನಲ್ಲಿ ಹೇಳ್ತಾರಲ್ಲ,
ದೇರ್ ಆರ್ ನೋ ಫ್ರೀ ಲಂಚಸ್ ಇನ್ ದ ವರ್ಲ್ಡ್ ಅಂತ. ಹೋಗ್ ಫೋನ್ ತಗೊಂಡ್ ಬಾ. ಸರಿ ಆಯ್ತು. ಹೇಳೋದನ್ನ ಸ್ವಲ್ಪ ಸ್ವೀಟ್ ಆಗಿ ಹೇಳ್ಬೋದು ಅಲ್ವಾ? ಪ್ರದ್ಯುಮ್ನ ತುಂಬಾ ಸ್ವೀಟ್ ಆಗಿ ಮಾತಾಡ್ತಾನೆ, ಆದ್ರೆ ನಾಳೆಯಿಂದ ಅವನ ಹತ್ರ ₹1 ದುಡ್ಡಿರಲ್ಲ. ಅವನ್ ಸ್ವೀಟ್ ಮಾತ್ ತಗೊಂಡು ಉಪ್ಪಿನಕಾಯಿ ಹಾಕ್ತೀಯಾ? ಆಯ್ತು, ಹೋಗ್ತೀನಿ. ಆಮ್ರಪಾಲಿ ನಿಂತ್ಕೋ. ಅದೆಷ್ಟ್ ಬೇಗ ನಡೀತೀಯ ನೀನು? ಬೇಗ ಹೋಗ್ಬೇಕಲ್ವಾ ಪುಟಾಣಿ? ಬೇಗ ಹೋಗದ್ ಬೇರೆ, ಬೇಗ ನಡಿಯಕ್ ಆಗದ್ ಬೇರೆ. ಆಮ್ರಪಾಲಿ ನೋಡ್, ನಂಗೆ ಸುಸ್ತಾಗ್ತಿದೆ ಈಗ. ಮನುಷ್ಯರಿಗೆ ಬೇಗ ಸುಸ್ತಾಗತ್ತೆ, ನೋಡಿದೀನಿ ನಾನು. ನೀನ್ ನಾರ್ಮಲ್ ಆಗಿ ಮಾತಾಡಕ್ ಶುರು ಮಾಡ್ದಾಗ್ಲಿಂದ ನಂಗೆ ಒಂದೊಂದ್ಸಲಿ ಮರ್ತೇ ಹೋಗುತ್ತೆ ನಿನ್ ಗಂಧರ್ವ ಕನ್ಯೆ ಅಂತ. ನಿಧಾನಕ್ ನಡಿ ಪ್ಲೀಸ್ ಆಮ್ರಪಾಲಿ. ಆಗಲ್ಲ ಪುಟಾಣಿ, ಬೇಗ ಹೋಗ್ಲೇಬೇಕು. ಹಾಯ್, ಎಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದಾರೆ ಅಂತ ಕೇಳ್ಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ? ಈ ಬ್ಲೈಂಡ್ ಬಿಲೀಫ್ ಎಲ್ಲ ನಂಬಲ್ಲ ನಾನು. ಎನಿವೆ, ಆಮ್ರಪಾಲಿ ನೀನ್ ಫೋನ್ ಕೊಡ್ತೀಯಾ? ಯಾಕೆ? ನಾನು ಆಮ್ರಪಾಲಿ ಹತ್ರ ಮಾತಾಡ್ತಾ ಇದ್ದೀನಿ. ನಾನ್ ನಿನ್ನ ಕೇಳ್ತಾ ಇದ್ದೀನಿ. ಇವಳ ಫೋನ್ ನಿನ್ಗೇನಕ್ ಬೇಕು? ನನ್ ಫೋನ್ ಸ್ವಿಚ್ ಆಫ್ ಆಯ್ತು. ಅರ್ಜೆಂಟ್ ಆಗಿ ಒಂದು ಕಾಲ್ ಮಾಡ್ಬೇಕಿತ್ತು, ಅದಕ್ಕೆ. ಓ, ತಗೋ ನನ್ ಫೋನ್. ನಿಂದ ಬೇಡ, ನಂಗೆ ಆಮ್ರಪಾಲಿ ಫೋನೇ ಬೇಕು. ಯುಕ್ತಿ, ಆಮೇಲೆ ಮಾತಾಡೋಣವಾ, ನಾನ್ ಹೋಗ್ಬೇಕು. ಹೋಗು, ಆದ್ರೆ ನೀನ್ ಫೋನ್ ಕೊಟ್ಬಿಟ್ಟು ಹೋಗು. ಜಂಗಮವಾಣಿ ನನ್ನ ಹತ್ರ ಇಲ್ಲ. ಎಲ್ಲಿಟ್ಟಿದ್ಯಾ ಹೇಳು, ನಾನೇ ಹೋಗಿ ತಗೋತೀನಿ. ಮನೇಲಿದೆ. ವಾಟ್? ಮನೇಲಿ ಯಾರು ಇರ್ತಾರೆ ಫೋನ್ ನ? ಗಾಡಿಗೆ ಯಾರು ತಗೊಂಡ್ಬರ್ತಾರೆ? ಅದು ಅಲ್ದೆ ಮನೆಯವರೆಲ್ಲರೂ ಇಲ್ಲೇ ಇದಾರೆ, ನಾನ್ ಯಾರ ಹತ್ರ ಮಾತಾಡ್ಬೇಕು? ಹಾಗಾದ್ರೆ ಫೋನ್ ತಗೊಂಡ್ ಬಂದಿಲ್ವಾ ನೀನು? ನೀನೇನೋ ಡೌಟ್ ಬರೋ ತರ ಕೆಲ್ಸ ಮಾಡ್ತಾ ಇದ್ಯಾ. ಇದಕ್ಕೆಲ್ಲ ಟೈಮ್ ಇಲ್ಲ ನನ್ನ ಹತ್ರ. ರಾಜ್ಕುಮಾರನ್ನ ಹುಡುಕ್ಬೇಕು, ನಡಿ ಹೋಗೋಣ. ಅಮ್ಮನ್ ಬಾಕ್ಸ್ನಲ್ಲಿ ಈ ಲಾಕೆಟ್ನ ಚಿಕ್ಕವಳಿದ್ದಾಗಿಂದ ನೋಡಿದ್ದೀನಿ. ಮತ್ತೆ ಈಶ್ವರಿ ಅತ್ತೆ ಈ ಲಾಕೆಟ್ನ ಪ್ರದ್ಯುಮ್ನಂದು ಅಂದ್ರಲ್ಲ. ಅಮ್ಮಂಗೆ ಯಾರು ಇದನ್ ಕೊಟ್ಟಿರಬಹುದು? ಈಶ್ವರಿ ಅತ್ತೆಗೆ ಇದ್ರ ಮೇಲೆ ಯಾಕೆ ಕಣ್ಣಿದೆ? ಈ ಲಾಕೆಟ್ ನನ್ನ ಹತ್ರ ಇದೆ ಅಕ್ಕ. ನಿನ್ನ ಹತ್ರ ಇದೆಯಾ? ಈ ಪಾಂಪ್ಲೆಟ್ ಯಾರು ಹಾಕಿರೋದು ಗೊತ್ತಾ? ಇಲ್ಲ. ಈ ಥರದ್ ಲಾಕೆಟ್ ನನಗ್ ಮನೇಲಿ ಸಿಕ್ಕಿತ್ತು, ಅದನ್ನ ನಾನೇ ಅಮ್ಮಂಗ್ ವಾಪಸ್ ಕೊಟ್ಟೆ ಅಲ್ವಾ? ಅಮ್ಮಂದ ಈ ಲಾಕೆಟ್? ಅಲ್ಲ ಅನ್ಸತ್ತೆ ಅಕ್ಕ, ನನಗೆ ಈ ಲಾಕೆಟ್ ಬೀಚ್ ಅಲ್ಲಿ ಸಿಕ್ತು. ರುದ್ರಶಿಲೆಲ? ಅಲ್ಲ, ಮುರುಡೇಶ್ವರದಲ್ಲಿ. ಅಲ್ಲಿ ಕಳ್ಕೊಂಡಿರೋ ಲಾಕೆಟ್ ನ ಇಲ್ಲಿ ಯಾಕೆ ಹುಡುಕ್ತಿದ್ದಾರೆ? ಯಾರು ಹುಡುಕ್ತಿದ್ದಾರೆ? ತುಂಬಾ ವಿಚಿತ್ರವಾಗಿದೆಯಲ್ಲ. ಏನಾಗ್ತಾ ಇದೆ ಅಂತ ತಿಳ್ಕೊಳಕ್ ಒಂದೇ ಒಂದ್ ದಾರಿ ಇರೋದು. ನಡಿ ಪ್ರದ್ಯುಮ್ನ, ನಾನು ಬರ್ತೀನಿ. ಯಾರ್ ಪಾಂಪ್ಲೆಟ್ ಹಾಕಿರೋದು ಅಂತ ಗೊತ್ತಾಗುತ್ತೆ. ನಡಿಯಕ್ಕ. ಬಾ ಈಶ್ವರಿ, ಇನ್ನೇನ್ ಮೊದ್ಲು ಹೊರಟ್ಬಿಡೋಣ. ಕೊನೆಗಳಿಗೆ ಯಾಕೆ ಬೇಡ ಅನ್ಸಿದ್ರ ಅದಕ್ಕೆ? ಇದು ನಿನ್ನ ಐಡಿಯಾ. ಮೊದ್ಲಿಂದಾನು ನನ್ಗೆ ಇದಕ್ಕೆ ಒಪ್ಪಿಗೆ ಇರ್ಲಿಲ್ಲ. ನನ್ಗೆ ಯಾಕೋ ಇದು ಸರಿ ಹೋಗ್ತಾ ಇಲ್ಲ. ಬಾ ಹೊರಟ್ಬಿಡೋಣ. ಇನ್ನೊಂದ್ ಸ್ವಲ್ಪ ಹೊತ್ತಿದ್ರೆ ಪ್ರದ್ಯುಮ್ನ ಯಾರು ಹುಡುಕ್ತಾ ಇದ್ರು, ಆ ಚಿತ್ರ ಯಾರು ಬಿಡ್ಸಿದ್ರು ಎಲ್ಲ ಗೊತ್ತಾಗುತ್ತೆ ಅದಕ್ಕೆ. ಅದೇ ನನ್ ಭಯ ಈಶ್ವರಿ. ಅದೇನೋ ಹೇಳ್ತಾರಲ್ಲ, ಬೀದಿಲಿ ಹೋಗ್ತಿದ್ದ ಮಾರಿನ ಮನೆಗ್ ಕರೆದ್ರಂತೆ, ಹಾಗಾಗಿದೆ. ಇದ್ರ ಬಗ್ಗೆ ಯೋಚನೆ ಮಾಡಕ್ ನನ್ಗೆ ಇಷ್ಟ ಇಲ್ಲ. ಇನ್ನೊಂದು ಹೇಳ್ತಾರೆ ಅದಕ್ಕೆ, ಬೆಕ್ಕು ಕಣ್ ಮುಚ್ಕೊಂಡ್ ಹಾಲ್ ಕುಡಿದ್ರೆ ಪ್ರಪಂಚ ಕುರುಡೆ ಅಂತ. ನೀವ್ ಓಡ್ ಹೋದ್ ಮಾತ್ರಕ್ಕೆ ಪ್ರದ್ಯುಮ್ನ ಹುಡ್ಕೋರು ಮಾಯ ಆಗ್ಬಿಡಲ್ಲ. ಇಲ್ಲೇ ಇರೋಣ, ಸತ್ಯ ಗೊತ್ತಾಗುತ್ತೆ. ಸೂರ್ಯ ದೇವಾನೇ ದಾರಿ ತೋರಿಸ್ತಾ ಇದ್ದಾನೆ ಪುಟಾಣಿ. ರಾಜ್ಕುಮಾರನ ಹತ್ರ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ.
ಇಷ್ಟು ದಿನ ಕಾದಿದ್ದಕ್ಕೂ ಇವತ್ ಫಲ ಸಿಗ್ತಾ ಇದೆ. ಗೂ ನಮ್ಮನೆಗೂ ಏನ್ ಸಂಬಂಧ? ಯಾಕೆ ಪದೇ ಪದೇ ಕಾಣಿಸ್ಕೊತಾ ಇದೆ? ಈಗ ಪ್ರದ್ಯುಮ್ನನ್ ಹತ್ರ ಇದೆ. ಕಣ್ ಮುಂದೆನೆ ಏನೋ ದೊಡ್ಡ ಗುಟ್ಟು ಬಚ್ಚಿಟ್ಕೊಂಡಿದೆ ಅನ್ನಿಸ್ತಾ ಇದೆ, ಆದ್ರೆ ಕಾಣಿಸ್ತಿಲ್ಲ. ಇವತ್ತು ಗೊತ್ತಾಗುತ್ತೇನೋ, ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೇನೋ. ಯಾರು ಬರಲ್ವೋ ಏನೋ, ಹೋಗ್ಬೇಡ ಬಾ ಈಶ್ವರಿ. ಬಂದೊಂದ್ 10 ನಿಮಿಷನೂ ಆಗಿಲ್ಲ ಅದಕ್ಕೆ, ಅಷ್ಟೊಂದು ಆತ್ರನಾ? ಪ್ರದ್ಯುಮ್ನ ಹುಡುಕ್ತಾ ಇರೋರೆ ಬಂದ್ಬಿಟ್ರೆ ಮಗು ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳೋದು? ಅವ್ರು ಬಂದಾಗ ನೋಡ್ಕೊಳ್ಳೋಣ ಅದಕ್ಕೆ. ನಾನು ಎಂತ ಕಷ್ಟದಲ್ಲಿ ಸಿಕ್ಕಾಕ್ಸ್ಬಿಟ್ಟಿದ್ಯಾ ಈಶ್ವರಿ. ಅಯ್ಯೋ ದೇವ್ರೆ, ಅಲ್ಲೋಡು. ಪ್ರದ್ಯುಮ್ನ ಯಾಕೆ ಈ ಕಡೆ ಬರ್ತಿದ್ದಾನೆ? ಈಶ್ವರಿ, ಅವನ ಕೈಯಲ್ಲಿ ಪ್ಯಾಂಪ್ಲೆಟ್ ಇದೆ. ಅತ್ತೆ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅದೇ ಪ್ರಶ್ನೆ ನಾನು ನಿಮಗೆ ಕೇಳಬೇಕಿತ್ತು. ನೀವು ಬ್ರೇನ್ ಮಾಡ್ತಿದ್ರ ಇಲ್ಲಿ? ನಾವು ಈ ಪ್ಯಾಂಪ್ಲೆಟ್ ನೋಡ್ಕೊಂಡ್ ಬಂದ್ವಿ. ಯಾಕೆ? ಯಾರೀ ಪ್ಯಾಂಪ್ಲೆಟ್ ಹಾಕಿರೋದು ಅಂತ ನೋಡಕ್ ಬಂದ್ವಿ. ಅದ್ ಸರಿ, ನೀವ್ ಯಾಕೆ ಬಂದಿದ್ದೀರಾ? ಪ್ರದ್ಯುಮ್ನ, ನಿನಗೂ ಈ ಪ್ಯಾಂಪ್ಲೆಟ್ಗೂ ಏನ್ ಸಂಬಂಧ? ಸಂಬಂಧ ಐ ಮೀನ್, ಈ ಲಾಕೆಟ್ ನನ್ನ ಹತ್ರ ಇದೆ. ಏನಂದ್ರೆ? ಪ್ಯಾಂಪ್ಲೆಟ್ ಅಲ್ಲಿ ಇದೆಯಲ್ಲ ಈ ಲಾಕೆಟ್, ಇದು ನನ್ನ ಹತ್ರ ಇದೆ. ನೀನು ಇದಕ್ಕೆ ಬಂದ್ಯಾ? ಇಲ್ಲ, ಯಾಕೆ? ನೀನು ಕೈಯಲ್ಲಿ ಪ್ಯಾಂಪ್ಲೆಟ್ ಹಿಡ್ಕೊಂಡಿದ್ಯಾ? ನೀನು ಅವ್ರನ್ನೇ ಹುಡುಕ್ತಾ ಇದೀಯಾ ಅಥವಾ ಈ ಪ್ಯಾಂಪ್ಲೆಟ್ ಹಾಕಿದ್ ನೀನೇನಾ? ಏನ್ ಮಾತಾಡ್ತಾ ಇದೀಯಾ? ಅಮ್ಮ ಯಾಕೆ ಇದನ್ನೆಲ್ಲ ಮಾಡ್ತಾರೆ? ಹೌದು ಹೌದು, ಇದೆಲ್ಲ ನಾನ್ ಯಾಕೆ ಮಾಡ್ಲಿ ಛಾಯಾ? ನನ್ಗೂ ಇದಕ್ಕೂ ಏನ್ ಸಂಬಂಧ? ಅಮ್ಮ, ಈ ಲಾಕೆಟ್ ನಿನ್ ಹತ್ರ ಇತ್ತು ತಾನೆ? ನಿನ್ ಹತ್ರನೇ ನೋಡಿರೋ ನೆನ್ಪು ನನ್ಗೆ. ಅಂದ್ರೆ ಈ ಲಾಕೆಟ್ ನಿಂದಮ್ಮ? ಈ ಪ್ಯಾಂಪ್ಲೆಟ್ ನೀನ್ ಹಚ್ಚಿರೋದಾ? ಎಲ್ಲಿ ಅಂತ ಹುಡ್ಕೋದು ಪುಟಾಣಿ? ಇಷ್ಟೊಂದ್ ಜನ ಇದಾರೆ, ಯಾರ್ ಬೇಕಾದ್ರೂ ಆಗಿರ್ಬೋದಲ್ವಾ? ಆಮ್ರಪಾಲಿ, ಯಾರ ಕೈಲಿ ಜಾಸ್ತಿ ಪಾಂಪ್ಲೆಟ್ ಇರುತ್ತೋ ಅವರೇ ಪಾಂಪ್ಲೆಟ್ ಹಾಕ್ತಾ ಇರೋದು.